ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾನು ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಹಸಿ ಅವರೆಕಾಳು ಸಾರು ತೋರಿಸ್ತಾ ಇದ್ದೀನಿ. ಈ ಸೀಸನ್ದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ತುಂಬ ಫ್ರೆಶ್ ಆಗಿದೆ ಅವರೆಕಾಳು, ಆದರೆ ರೇಟ್ ಜಾಸ್ತಿ ಇದೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ, ಫುಲ್ಲು ಗ್ರೀನ್ ಆಗಿದೆ ಕಾಳು. ಇದ್ರ ಜೊತೆಗೆ ನಾನು ಸಿಹಿ ಗೆಣಸು 2 ತೊಗೊಂಡಿದ್ದೀನಿ, ಮತ್ತು ಬದನೆಕಾಯಿ, ಬಿಳಿ ಬದನೆಕಾಯಿ 2 ತೊಗೊಂಡಿದ್ದೀನಿ, ಟೊಮೆಟೊ 2, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ. ಒಂದು ಅರ್ಧ ಲೀಟ್ರ್ ನೀರು, 2 ಗ್ಲಾಸ್ ನೀರು ಇಟ್ಬಿಟ್ಟು ಈ ಅವರೆಕಾಳನ್ನ ಅದ್ರಲ್ಲಿ ಸೇರಿಸ್ಕೊಂಡ್ಬಿಟ್ಟು 1 ಟೊಮೆಟೊ ಮತ್ತು 1 ಈರುಳ್ಳಿ, ಚಿಕ್ಕ ಸಾಂಬಾರು ಈರುಳ್ಳಿ ಇದ್ರೆ ತುಂಬ ಟೇಸ್ಟ್ ಇರುತ್ತೆ, ಸೇರಿಸ್ಬಿಟ್ಟು ಸ್ವಲ್ಪ ಸಾಲ್ಟು ಟರ್ಮರಿಕ್ ಹಾಕ್ಬಿಟ್ಟು 2 ವಿಷಲ್ ಕೂಗಿಸ್ಕೋಬೇಕು. ನಾವು ಟೋಟಲ್ ಆಗಿ ಬದನೆಕಾಯಿ ಮತ್ತು ಗೆಣಸೆಲ್ಲ ಹಾಕಿ ಮಾಡುವಾಗ ಎಲ್ಲ ಬೆಂದು ಸ್ಮ್ಯಾಶ್ ಆಗಿಬಿಡುತ್ತೆ. ಅದರಿಂದ ಫಸ್ಟ್ ಕಾಳನ್ನ 2 ವಿಷಲ್ ಬರ್ಸ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 10-12 ಎಸಳು ಬೆಳ್ಳುಳ್ಳಿ, 1 ಸ್ಮಾಲ್ ಸ್ಪೂನ್ ಜೀರಿಗೆ ಇಷ್ಟನ್ನು ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಸಾರಿಗೆ ಇದು ಮಸಾಲೆ, ಇದು ಈ ಥರ ಫ್ರೈ ಮಾಡ್ಕೊಂಡು ಎಲ್ಲ ಹಸಿ ಕಾಳಿಗೂ ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಸಿಯಾಗಿ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಜೀರಿಗೆ ಇಟ್ಕೊಂಡಿದ್ದೀನಿ, ಫಸ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಸಿಯಾಗಿ ಸೇರಿಸ್ಕೋಬೇಕು. ಒಂದು ಅರ್ಧ ಈರುಳ್ಳಿ, 7-8 ಎಸಳು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಜೀರಿಗೆ, ಫ್ರೆಶ್ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಜಾಸ್ತಿ ಸಾರು ಬೇಕು ಅಂದರೆ ತೆಂಗಿನಕಾಯಿ ಜಾಸ್ತಿ ಮಾಡ್ಕೊಳ್ಳಿ, ಸಾಂಬಾರು ಪೌಡ್ರು ಹುಳಿ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಹುಳಿ ತೊಗೊಂಡಿದ್ದೀನಿ ನಾನು, ಮತ್ತು 2 ಸ್ಪೂನು ಸಾಂಬಾರು ಪೌಡ್ರನ್ನು ತೊಗೊತಾ ಇದ್ದೀನಿ. ಬದನೆಕಾಯಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ, ಆದರೆ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಆಲೂಗೆಡ್ಡೆ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಆಲೂಗೆಡ್ಡೆ ಸ್ಕಿಪ್ ಮಾಡಿ ಗೆಣಸಿತ್ತು ಮನೆಯಲ್ಲಿ, ಚೆನ್ನಾಗಿರುತ್ತೆ, ಅದಕ್ಕೆ ಅದನ್ನು ಸೇರಿಸ್ಕೊಂಡಿದ್ದೀನಿ. ಕುಂಬಳಕಾಯಿ ಕೂಡ ಸೇರಿಸ್ಕೋಬೋದು ಇದ್ದರೆ. ನೋಡಿ, ಸಾಂಬಾರು ಪೌಡ್ರ್ 2 ಸ್ಪೂನ್ ತೊಗೊಂಡು ಲಾಸ್ಟಲ್ಲಿ ಅದೆಲ್ಲ ರುಬ್ಬಿದ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಟೊಮೆಟೊ ಹಾಕಿ ರುಬ್ಕೋಬೇಕು. ಇದು ಸಾರು ಮಾಡುವಾಗ ನಾವು ಹಸಿ ಕಾಳು ಇರುತ್ತಲ್ವ, ಬೆಂದಿರುತ್ತಲ್ವ, ಅದನ್ನು ಸ್ವಲ್ಪ ಸೇರಿಸ್ಕೋಬೇಕು. ತುಂಬ ಜನ ತೆಂಗಿನಕಾಯಿನ ಕಮ್ಮಿ ಮಾಡಿಬಿಟ್ಟು ಕಾಳು ಜಾಸ್ತಿ ಸೇರಿಸ್ಕೊತಾರೆ, ಆ ಥರನೂ ಸೇರಿಸ್ಕೋಬೋದು. ಇಲ್ಲ ಸ್ವಲ್ಪ ಒಂದು 20 ಕಾಳಷ್ಟು, 20-25 ಕಾಳಷ್ಟು, ಒಂದು ಅರ್ಧ ಸೌಟು ಸೇರಿಸ್ಕೊಂಡು ಅದನ್ನು ರುಬ್ಕೊಂಡು ಬರಬೇಕು. ನೋಡಿ, ಇವಾಗ ಬದನೆಕಾಯಿನೂ ಸೇರಿಸ್ತಾ ಇದ್ದೀನಿ. ತೊಳೆದ್ಬಿಟ್ಟು ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ. ನಂತರ ಗೆಣಸನ್ನು ತೊಳೆದ್ಬಿಟ್ಟು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ, ಸಿಹಿ ಗೆಣಸನ್ನ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಬರೋ ಗೆಣಸುಗಳೆಲ್ಲ ಅಷ್ಟೊಂದು ಸ್ವೀಟ್ ಇರೋದಿಲ್ಲ, ಲೈಟಾಗಿ ಸ್ವೀಟ್ ಇರುತ್ತೆ. ನೋಡಿ, ಲಾಸ್ಟಲ್ಲಿ ಮಸಾಲೆ ರುಬ್ಬಕ್ಕೆ ಇದೇ ನೀರು ಎತ್ಕೊತಾ ಇದ್ದೀನಿ. ಇದು ಸಾರಿಗೆ ತುಂಬ ನೀರು ಜಾಸ್ತಿನೂ ಮಾಡ್ಕೋಬೇಡಿ, ನೀರು ಬೇಕಿದ್ರೆ ಹಾಕೋಬೋದು, ಫಸ್ಟೇ ನೀರು ಜಾಸ್ತಿ ಮಾಡಿಬಿಡ್ಬೇಡಿ. ರುಬ್ಕೊತೀನಿ ಇವಾಗ. ಇದಕ್ಕೆ ಖಾರ ಬೇಕಲ್ವಾ, ಅದನ್ನ ರುಬ್ಕೊಂಡು ನೋಡಿ ತೊಗೊಂಬಂದೆ. ಟೊಮೆಟೊನು ಇದನ್ನು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ರುಬ್ಬಿದ್ದೀನಿ. ಇವಾಗ ಎಷ್ಟು ನೀರು ಬೇಕೋ ನಿಮಗೆ, ಸಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಜಾರೆಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಸೇರಿಸ್ಕೊಂಡು ಇಷ್ಟ ಆದರೆ ಸಾಕು ಅಂತ ನೋಡ್ತಾ ಇದ್ದೀನಿ. ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಸಾಲ್ಟ್ ಬೇಕಿದ್ರೆ ಸೇರಿಸ್ಕೊಳ್ಳಿ, ಕರೆಕ್ಟ್ ಆಗಿದ್ರೆ ಹಾಗೆ ಬಿಡಿ. ಇವಾಗ ಏನು ಮಾಡಬೇಕು, ಸ್ವಲ್ಪ ನೋಡಿ, ನನಗೆ ಸ್ವಲ್ಪ ಸಾಲ್ಟ್ ಬೇಕಾಗಿದೆ, ಸೇರಿಸ್ಕೊತಾ ಇದ್ದೀನಿ. ನೋಡಿ, ಲಾಕ್ ಮಾಡಿಬಿಟ್ಟು 1 ವಿಷಲ್ ಬಂದರೆ ಸಾಕು, ಆಲ್ರೆಡಿ ಬೆಂದಿದೆ. ತುಂಬ 2-3 ವಿಷಲ್ ಬಿಟ್ಬಿಟ್ರೆ ಬದನೆಕಾಯಿ ಎಲ್ಲ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. 1 ವಿಷಲ್ ಬರ್ಸ್ಕೊಳ್ಳೋಣ. ಕುಕ್ಕರ್ ಲಾಕ್ ಮಾಡಿ ವಿಷಲ್ ಇಡ್ತಾ ಇದ್ದೀನಿ. 1 ವಿಷಲ್ ಬಂತು, ಸ್ಟವ್ ಆಫ್ ಮಾಡಿಬಿಡ್ತೀನಿ, ಸಾಕಿಷ್ಟೇನೆ. ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಮತ್ತು ಜಜ್ಜಿರೋ ಈರುಳ್ಳಿ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಇಂಗುನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಸಾರನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ಥರ ಮಾಡಿದಾಗ ನಿಮ್ಗೆ ತುಂಬ ಟೇಸ್ಟ್ ಇರುತ್ತೆ. ಸಾರು ಇದ್ರಲ್ಲಿ ಬಗ್ಸ್ಬಿಟ್ರೆ ಫುಲ್ಲು ಟೇಸ್ಟ್ ಆಗಿರುತ್ತೆ. ನೋಡಿ, ನಾನೆಲ್ಲ ಬಗ್ಸಿದ್ದಾಯಿತು. ಇವಾಗ ಬೌಲ್ಗೆ ಎತ್ಕೊಂಡು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಫಸ್ಟು ಅವರೆಕಾಳು ಸೀಸನಲ್ಲಿ ಫಸ್ಟ್ ಸಾಂಬಾರು ಮಾಡ್ತಾ ಇದ್ದೀನಿ. ಚಿತ್ಕವರೆ ಸಾರು ಕೂಡ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ನೋಡಿ, ರಾಗಿ ಮುದ್ದೆ ಜೊತೆ ರೈಸು, ಸೌತೆಕಾಯಿ, ಹಸಿ ಅವರೆಕಾಳು ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನೀವು ಮಾಡಿ ನೋಡಿಪ್ಪ, ಸೀಸನ್ ಸ್ಟಾರ್ಟ್ ಆಗಿದೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಯಿತಾ? ನೋಡಿ, ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇದೆ, ನೀವು ಮಾಡಿ ನೋಡಿ. ತುಂಬ ಫ್ರೆಶ್ ಆಗಿತ್ತು ಅವರೆಕಾಳು, ರೇಟ್ ಜಾಸ್ತಿ ಇದೆ, ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ. ಮಂಜು ಬರ್ತಾ ಇದೆ ಅಲ್ವಾ, ಮಂಜು ಬಂದಾಗ ಅವರೆಕಾಳು ಸೀಸನ್ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಚೆನ್ನಾಗಿ ಬರುತ್ತೆ, ಅವರೆಕಾಯಿ ಚೆನ್ನಾಗಿ ಬರುತ್ತೆ, ಆಯಿತಾ? ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿಪ್ಪ. ಥ್ಯಾಂಕ್ ಯು.